ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ನಾವು ಸ್ಟೀಮ್ ಡ್ರಮ್ಮಲ್ಲಿ ಇದ್ದೀವಿ. ಇವಾಗ ಸ್ಟೀಮ್ ಡ್ರಮ್ ಒಳಗಡೆ ಇದ್ದೀವಿ. ಸ್ಟೀಮ್ ಡ್ರಮ್ ಇಂಟರ್ನಲ್ಸ್ ಬಗ್ಗೆ ಹೇಳಿ ಅಂತ ನನಗೆ ಕಾಮೆಂಟ್ ಮಾಡಿದ್ರು ಕೆಲವರು. ಅದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಸ್ಟೀಮ್ ಡ್ರಮ್ ಇಂಟರ್ನಲ್ಸಲ್ಲಿ ಏನೇನು ಒಂದು ಪಾರ್ಟ್ಸ್ ಬರುತ್ತೆ ಅಂತಕ್ಕಂಥ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ, ನಾವೇನಂತಂದರೆ ಇವಾಗ ಬಾಯ್ಲರ್ LHS ಸೈಡ್ ಕಡೆ ನಾವು ಇವಾಗ ಈ ಡ್ರಮ್ಮಿಂದ ನಾವು ಒಳಗಡೆ ಬಂದಿದ್ದೀವಿ. ಇಲ್ಲಿಂದ ಇಲ್ಲಿ ಅಂದರೆ ಇದೊಂದು ಬಂದ್ಬಿಟ್ಟು ಅಂದರೆ ಒಂದು ಮ್ಯಾನ್ ಹೋಲ್, ಅಂದರೆ ಒಂದು ಪರ್ಸನ್ ಎಂಟ್ರಿ ಆಗೋಕ್ಕೆ ಇದೊಂದು ಏನಂತಾರೆ ಒಂದು ಓಪನಿಂಗ್ಸ್ ಕೊಟ್ಟಿರ್ತಾರೆ. ಇದು ಏನಂತಂದರೆ ಇದು ಬಂದ್ಬಿಟ್ಟು ನಮ್ಮದು ಎಲಿಪ್ಟಿಕಲ್ ಶೇಪಲ್ಲಿ ಇರುತ್ತೆ ಇದು ಬಂದ್ಬಿಟ್ಟು. ಸೊ ಇದೇ ನೋಡ್ತಿದ್ದಿಲ್ಲ, ಇದು ಬಂದ್ಬಿಟ್ಟು ಅಂದರೆ ನಮ್ಮದು ಇಂಟರ್ನಲ್ಲಿ ಡೋರ್. ಯಾವಾಗಲೂ ಈ ಡೋರ್ ಏನು ಕೊಟ್ಟಿರ್ತಾರೆ ಅಂತಂದರೆ ಔಟ್ಸೈಡ್ ಕೊಟ್ಟಿರೋದಿಲ್ಲ, ಇದನ್ನು ಇನ್ಸೈಡಲ್ಲೇ ಕೊಟ್ಟಿರ್ತಾರೆ. ಇನ್ಸೈಡಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ ಈ ಡೋರ್ ಬಂದುಬಿಟ್ಟು ನಮಗೆ ಈ ಡ್ರಮ್ಮಲ್ಲಿ ಬಿಲ್ಡಪ್ ಆಗುವಂಥ ಒಂದು ಏನು ಪ್ರೆಷರ್ ಇರುತ್ತಲ್ಲ ಅದನ್ನು ಒಳಗಡೆ ವಿತ್ಸ್ಟ್ಯಾಂಡ್ ಮಾಡಬೇಕು, ಅಂದರೆ ಹೊರಗಡೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ಏನಂತಂದರೆ ಈ ಒಂದು ಡೋರ್ನ ನಮಗೆ ಇಂಟರ್ನಲ್ಲಿ ಇದನ್ನು ಏನು ಮಾಡಿರ್ತೀವಿ ಅಂತ ಡಿಸೈನ್ ಮಾಡಿರ್ತಾರೆ ಇದನ್ನು. ಸೊ ನಾವು ಹೊರಗಡೆ ನಿಂತ್ಕೊಂಡು ಈ ಡೋರನ್ನು ಇಂಟರ್ನಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ ಹೊರಗಡೆ. ಓಕೆ, ಸೊ ಸೆಕೆಂಡಾಗಿ ಏನಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ 1 ಇಂಚ್ ಲೈನ್ ಬಂದಿದೆ. ಇದು ಬಂದ್ಬಿಟ್ಟು ಏನಂತಂದರೆ ನಮ್ಮದು ಒಂದು HP ಡೋಸಿಂಗ್ ಲೈನು, ಅಂದರೆ ಕೆಮಿಕಲ್ ಡೋಸಿಂಗ್ ಲೈನ್ ಬರುತ್ತೆ ಇಲ್ಲಿ. ಇದಕ್ಕೆ ಏನಂದರೆ ಟ್ರೈ ಸೋಡಿಯಂ ಫಾಸ್ಫೇಟ್ ನಾವೇನಪ್ಪ ಅಂದರೆ ಒಂದು ಕೆಮಿಕಲನ್ನು ಯೂಸ್ ಮಾಡಿರ್ತೀವಿ ಇಲ್ಲಿ. ಸೊ ಇದು ನೆಕ್ಸ್ಟ್ ಇನ್ನೊಂದು ಏನು ಬಂದಿರುತ್ತೆ ಅಂತಂದರೆ ಇದು ಬಂದ್ಬಿಟ್ಟು ನಮ್ಮದು CBD, ಅಂದರೆ ಕಂಟಿನ್ಯೂಸ್ ಬ್ಲೋ ಡೌನ್ ಲೈನ್ ಬಂದುಬಿಟ್ಟಿದ್ದು. ಇದಕ್ಕೆ ಎರಡಕ್ಕೆ ನಾವು ಏನಕ್ಕೆ ಒಂದು ಫ್ಲ್ಯಾಂಜನ್ನು ಕೊಟ್ಟಿರ್ತೀವಿ ಒಳಗಡೆ ಅಂತಂದರೆ, ಅಕಸ್ಮಾತಾಗಿ ನಮ್ಗೆ ಏನಾದರೂ ಒಂದು ಲೈನನ್ನು ನಾವು ಫ್ಲಶ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ ಇದನ್ನು ಒಂದು ಫ್ಲ್ಯಾಂಜ್ ಮುಖಾಂತರ ಕೊಟ್ಟಿರ್ತೀವಿ, ಅಂದರೆ ಈಸಿ ಫಾರ್ ಮೇಂಟೆನೆನ್ಸ್ ಅಂತ. ಇದನ್ನು ನಾವು ತೆಗೆದುಕೊಂಡು ಎಲ್ಲ ಮತ್ತೆ ಕ್ಲೀನಿಂಗ್ ಮಾಡಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಏನಂದರೆ ಫಿಲ್ಅಪ್ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಅಂದರೆ ಇದೊಂದು ಬಂದ್ಬಿಟ್ಟು ಕೆಮಿಕಲ್ ಡೋಸಿಂಗ್ ಲೈನು ಅಥವಾ HP ಡೋಸಿಂಗ್ ಲೈನು, ಇಲ್ಲಾಂದರೆ ಇದು ಬಂದ್ಬಿಟ್ಟು ಏನಂತಂದರೆ ಒಂದು CBD ಲೈನ್ ಅಂತ ಕೊಟ್ಟಿರ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಹೋಲ್ ಇದೆ ಮತ್ತು ಇಲ್ಲೊಂದು ಹೋಲ್ ಇದೆ, ಆಮೇಲೆ ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ. ಅಂದರೆ ಈ ಕಡೆ ಎರಡು ಕೊಟ್ಟಿದ್ದಾರೆ. ಇದೆರಡು ಬಂದ್ಬಿಟ್ಟು ಏನಂತಂದರೆ ನಮಗೆ ಒಂದು ಬಾಯ್ಲರ್ ಒಳಗಡೆ ಎಷ್ಟು ನೀರಿದೆ ಅಂತಕ್ಕಂಥ ಒಂದು ಗೇಜ್ ಗ್ಲಾಸ್ ಮುಖಾಂತರ ನಾವು ಹೊರಗಡೆ ನೋಡಬಹುದಾಗಿದೆ. ಎರಡು ಲೈನ್ ಬಂದ್ಬಿಟ್ಟು ಒಂದು ಟ್ರಾನ್ಸ್ಮಿಟರ್ಗೂ ಕೊಟ್ಟಿರ್ತಾರೆ, ಒಂದು ಮ್ಯಾನ್ಯುವಲ್ ಗೇಜ್ ಗ್ಲಾಸ್ಗೆ ನಮಗೆ ಹೊರಗಡೆ ತೊಗೊಂಡಿರ್ತೀವಿ. ಒಂದು ಮ್ಯಾನ್ಯುವಲ್ ಗೇಜ್ ಗ್ಲಾಸ್, ಇನ್ನೊಂದು ಏನಂತಂದರೆ ಒಂದು ಟ್ರಾನ್ಸ್ಮಿಟರ್ ಸಲುವಾಗಿ, ಅಂದರೆ ನಮಗೆ DCS ಅಲ್ಲಿ ಕಾಣಿಸ್ಬೇಕಾಗುತ್ತೆ ಇಲ್ಲಿ ಸ್ಟೀಮ್ ಡ್ರಮ್ಮಲ್ಲಿ ಎಷ್ಟು ಒಂದು ನೀರು ವಾಟರ್ ಲೆವೆಲ್ ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ತೋರಿಸುತ್ತೆ. ಇಲ್ಲ ಫ್ರೆಂಡ್ಸ್, ಬಂದ್ಬಿಟ್ಟು ಇಲ್ಲಿ ಏನಿದೆಯಲ್ಲ ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಏನಂತಂದರೆ ನಮ್ಮದು RHS ಕಡೆಯಿಂದ, ಅಂದರೆ RHS ಕಡೆಯಿಂದ ನಮ್ಗೆ ಏನಂತಂದರೆ ಈ ಒಂದು ಲೈನ್ ಬಂದಿರೋದು. ಇದು ಏನಂತಂದರೆ ಒಂದು ನಮಗೆ ಫೀಡ್ ವಾಟರ್ ಲೈನ್ ಅಂತ ಇದು ಮಾಡ್ಕೊತೀವಿ, ಅಂದರೆ ಎಕನಾಮೈಸರ್ ಔಟ್ಲೆಟ್ಟು ಏನಪ್ಪ ಅಂತಂದರೆ ಸ್ಟೀಮ್ ಡ್ರಮ್ ಕನೆಕ್ಷನ್ ಒಳಗಡೆ ಆಗಿರುತ್ತೆ ಇದು ಬಂದುಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನಿದೆಯಲ್ಲ ಇದ್ರದ್ದು ಒಂದು ಏನು ಹೋಲ್ ಕೊಟ್ಟಿದ್ದಾನಲ್ಲ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಅಂದರೆ ಒಂದು 3 o'clock ಪೊಸಿಷನ್ ಇದೆ. ಇವಾಗ ನಾವು ಒಂದು ಗಡಿಯಾರದಲ್ಲಿ ಏನಪ್ಪ ಅಂತಂದರೆ ನಾವು 3 o'clock ಪೊಸಿಷನ್ ಕೊಟ್ಟಾಗ ಇಲ್ಲೇನಿದೆಯಲ್ಲ ಇದು ಬಂದುಬಿಟ್ಟು ಅಂದರೆ ನಮಗೆ 3 o'clock ಪೊಸಿಷನ್ ಬರುತ್ತೆ. ಇದು ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ ಇದು ಬಂದುಬಿಟ್ಟು ಫೀಡ್ ವಾಟರ್ ಲೈನು, ಅಂದರೆ ಇಲ್ಲಿಂದ ನೀರು ಈ ಥರ ಈ ಹೋಲ್ ಮುಖಾಂತರ ನಮಗೆ ಈ ಥರ ಬರುತ್ತೆ ಇದು. ಸೊ ಇದೇನಂತಂದರೆ HP ಡೋಸಿಂಗ್ ಲೈನು. ಸೊ HP ಡೋಸಿಂಗ್ ಲೈನ್ಗೆ ಯಾವ ರೀತಿ ಒಂದು ಹೋಲ್ ಪೊಸಿಷನ್ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ನೋಡಿ, ಅಲ್ಲಿ ನಮ್ಮ ಒಂದು ಆಪ್ರೇಟರ್ ಅಂದರೆ ಕಾಂಟ್ಯಾಕ್ಟ್ ಮಾಡಿದಾರಲ್ಲ, ಇದು ಕೂಡ ಏನಂತಂದರೆ ನಮಗೆ 9 o'clock ಪೊಸಿಷನ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಆ್ಯಕ್ಚುಲಿ ಏನಂತಂದರೆ ಒಂದೊಂದು ಬಾಯ್ಲರ್ ಡಿಸೈನ್ ಏನಪ್ಪ ಅಂತಂದರೆ ಸ್ವಲ್ಪ ಒಂದು 9 o'clock ಕೊಟ್ಟಿರ್ತಾರೆ, ಇಲ್ಲಾಂದರೆ ಇನ್ನೊಬ್ರು ಏನಂತಂದರೆ 6 o'clock ಪೊಸಿಷನ್ ಕೊಟ್ಟಿರ್ತಾರೆ. 6 o'clock ಏನು ಕೊಡ್ತಾರೆ ಅಂತಂದರೆ ಏನಂದರೆ ಕೆಮಿಕಲ್ ಯಾವಾಗಲೂ ನಮಗೆ ಡೌನ್ವರ್ಡಲ್ಲಿ ಇರಬೇಕು. ಇಲ್ಲಾಂತಂದರೆ ಒಂದು ಸತಿ ನಮಗೆ ಕೆಲವೊಂದು ಸತಿ ಒಂದು ಡ್ರಮ್ ಸೇಫ್ಟಿ ಎಲ್ಲ ಎದ್ದಾಗ ಕೆಮಿಕಲ್ ನಮಗೆ ತುಂಬ ಎವಾಪರೇಷನ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಇದನ್ನು ಒಂದು ಆದಷ್ಟು ಏನಿದೆ ಡೌನ್ಲೋಡ್ ಪೊಸಿಷನ್ ನಾವು ಇಲ್ಲಿ ಪ್ರಿಫರ್ ಮಾಡ್ತೀವಿ. ಸೊ ಕೆಲವೊಂದು ಡಿಸೈನರ್ ಏನು ಮಾಡಿರ್ತಾರೆ ಅಂತಂದರೆ ಅದನ್ನು 9 o'clock ಕೊಟ್ಟಿರ್ತಾರೆ. ಓಕೆ, ಸೊ ನಿಮ್ಮ ಒಂದು ಏನಂದರೆ ಇಂಟರ್ನಲ್ಸ್ ಡ್ರಾಯಿಂಗ್ಸ್ ಒಂದು ರೆಫರ್ ಮಾಡಿಕೊಂಡು ನೀವು ಅದನ್ನು ಒಂದು ಡ್ರಮ್ ಇಂಟರ್ನಲ್ಸನ್ನು ಫಿಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದೇ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು CBD ಲೈನು. ಓಕೆ, CBD ಲೈನ್ ನೋಡ್ತಾ ಇದ್ದೀರಾ, ಅಲ್ಲಿ ನಮ್ಮ ಆಪ್ರೇಟರ್ ಏನಂದರೆ ಒಂದು ಪಾಯಿಂಟ್ ಔಟ್ ಮಾಡಿದ್ದಾರೆ ನೋಡಿ. ಓಕೆ, ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಅದೇನಂತಂದರೆ ನಮಗೆ 12 o'clock ಪೊಸಿಷನಲ್ಲಿರುತ್ತೆ. ಸೊ 12 o'clock ಏನಕ್ಕೆ ಕೊಟ್ಟಿರ್ತಾನೆ ಅಂತಂದರೆ ಇಲ್ಲಿ ನಮ್ಮ ವಾಟರಲ್ಲಿ ಏನೇ ಇರತಕ್ಕಂತಹ ಒಂದು ಕಂಟ್ಯಾಮಿನೇಷನ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನಂತಂದರೆ ಅದನ್ನು ಮೇಲ್ಗಡೆಯಲ್ಲಿ ಅದನ್ನು ಒಂದು ಹೋಲನ್ನ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ, ಅದೇ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಏನಂತಂದರೆ ನೋಡಿ, ಇಲ್ಲೇನಿದೆಯಲ್ಲ ಇದೊಂದು ಪೋರ್ಷನ್ ಏನಂತಂದರೆ ಇದೇನು ಕಾಣಿಸ್ತಾ ಇದೆಯಲ್ಲ, ನಾನೇನೋ ಒಂದು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ದು ಇದೊಂದು ಏನಂದರೆ ಬ್ಯಾಫಲ್ ಪ್ಲೇಟ್ ಅಂತ ನಾವು ಇದನ್ನು ಕರಿಬೋದು. ಸೊ ಏನಂತಂದರೆ ಒಳಗಡೆ ಇಲ್ಲಿ ಒಳಗಡೆ ಏನಂತಂದರೆ ನಮ್ಮದು ರೈಸರ್ ಟ್ಯೂಬ್, ಈ ಒಂದು ಏನು ಕೊಟ್ಟಿದ್ದಾರಲ್ಲ ಇದನ್ನು ವರ್ಟಿಕಲ್ ಪೊಸಿಷನ್ನು, ಈ ವರ್ಟಿಕಲ್ ಪೊಸಿಷನ್ ಒಳಗಡೆ ಏನಿರುತ್ತೆ ಅಂತಂದರೆ ನಮ್ಮ ಒಂದು ರೈಸರ್ ಟ್ಯೂಬು ಏನು ಬಂದಿರುತ್ತಲ್ಲ ಅದರ ಒಂದು ಕನೆಕ್ಷನ್ ಏನಪ್ಪ ಅಂತಂದರೆ ಇಲ್ಲಿ ಒಳಗಡೆ ಇರುತ್ತೆ, ಅಪ್ ಟು ಏರ್ ಇಲ್ಲಿವರೆಗೂ ಏನಪ್ಪ ಅಂತಂದರೆ ಒಂದು ಕನೆಕ್ಷನ್ ಇರುತ್ತೆ ಇಲ್ಲಿ. ಅಂದರೆ ರೈಸರ್ ಟ್ಯೂಬಿಂದ ಬರ್ತಕ್ಕಂಥ ಒಂದು ಸ್ಟೀಮ್ ವಾಟರ್ ಮಿಕ್ಸರ್ ಇರುತ್ತಲ್ಲ ಅದು ಬಂದುಬಿಟ್ಟು ಇಲ್ಲಿಂದ ಒಳಗಡೆ ಎಂಟ್ರಿ ಕೊಡುತ್ತೆ ನಮಗೆ.
ಹೊರಗಡೆಯಿಂದ ಇಲ್ಲಿ ಒಳಗಡೆ ಎಂಟ್ರಿ ಕೊಡುತ್ತೆ. ಸೊ ಇದೇನಿದೆಯಲ್ಲ ಇದೊಂದು ಕರ್ವೇಚರ್ ಪೊಸಿಷನ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ ಇಲ್ಲೇನಿದೆಯಲ್ಲ ಈ ಒಂದು ಕರ್ವೇಚರ್ ಪೋರ್ಷನ್ ಏನು ಕಾಣಿಸ್ತಾ ಇದೆಯಲ್ಲ ಇದೊಂದು ಬ್ಯಾಫಲ್ ಪ್ಲೇಟ್ ಬಂದುಬಿಟ್ಟು ಒಳಗಡೆ ಏನಿದೆ ಅಂತಂದರೆ ನಮಗೆ ಒಂದು ಎಕ್ಸ್ಪ್ಯಾಂಡಿಂಗ್ ಟ್ಯೂಬ್ ಅಂದರೆ ಡ್ರಮ್ ಟು ಡ್ರಮ್ ಕನೆಕ್ಷನ್ ಬರುತ್ತೆ ಇಲ್ಲಿ. ಸ್ಟ್ರೀಮ್ ಡ್ರಮ್ಮಿಂದ ಮಡ್ ಡ್ರಮ್ವರೆಗೂ ಏನಂತಂದರೆ ಒಂದು ಕನೆಕ್ಷನ್ ಟ್ಯೂಬ್ ಏನು ಬರುತ್ತಲ್ಲ ಅಂದರೆ ಅದು ಎಕ್ಸ್ಪ್ಯಾಂಡಿಂಗ್ ಟ್ಯೂಬ್ ಅಂತ ಬರುತ್ತೆ. ಅದು ಕನೆಕ್ಷನ್ ಆಗಿರೋಂಥ ಒಂದು ಜಾಗ ಏನಿರುತ್ತಲ್ಲ ಇದು ಈ ಒಂದು ಕರ್ವೇಚರಲ್ಲಿ ಬಂದಿರುತ್ತೆ. ಅದನ್ನು ನಾನು ಓಪನ್ ಮಾಡಿದಾಗ ನಿಮಗೆ ಇನ್ನೊಂದು ಸತಿ ವಿಡಿಯೋದಲ್ಲಿ ಸಪ್ರೇಟಾಗಿ ತೋರಿಸ್ತೀನಿ ಅದನ್ನು. ಓಕೆ, ಸೊ ಇದೇನಂತಂದರೆ ಇಲ್ಲಿ ನಾನೇನು ಹೇಳಿದೆ ಇವಾಗ ಏನಂತಂದರೆ ಇಲ್ಲಿ ನಮ್ಮದು ಒಂದು ರೈಸರ್ ಟ್ಯೂಬಿಂದ ಏನು ಬರುತ್ತಲ್ಲ ಒಂದು ಸ್ಟೀಮ್ ವಾಟರ್ ಮಿಕ್ಸರ್ ಏನು ಮಾಡುತ್ತೆ ಫಸ್ಟಲ್ಲಿ ಇದೇನು ಕಾಣಿಸ್ತಾ ಇದೆ ಇದು ಬಂದುಬಿಟ್ಟು ನೋಡಿ ಇದೊಂದೇನು ಸಿಲಿಂಡ್ರಿಕಲ್ ಪೋರ್ಷನ್ ಥರ ಇದೆ ನೋಡಿ. ಓಕೆ, ಸೊ ಇದೇನಿದೆಯಲ್ಲ ಸಿಲಿಂಡ್ರಿಕಲು ಇದು ಬಂದುಬಿಟ್ಟು ಅಂದರೆ ಸೈಕ್ಲಾನ್ ಸೆಪರೇಟರ್ ಅಂತ. ಇದು ಸೈಕ್ಲಾನ್ ಸೆಪರೇಟರ್ ಅಂದರೆ ಇದೊಂಥರ ಹೆಂಗಿರುತ್ತೆ ಒಳಗಡೆ ಒಂದು ಸ್ಪೈರಲ್ ಪೋರ್ಷನ್ ಥರ ಇರುತ್ತೆ. ಅದ್ರ ಒಳಗಡೆ ಏನಂತಂದರೆ ನಮಗೆ ಒಂದು ಸ್ಟೀಮ್ ಮತ್ತು ವಾಟರ್ ಮಿಕ್ಸರ್ ಬಡ್ದಾಗ ಅಲ್ಲಿ ಏನಂತಂದರೆ ಇದೊಂದು ಎಂಟ್ರಿ ಕೊಟ್ಟಾಗ ಇಲ್ಲಿ ನೋಡಿದ್ವಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ ಒಳಗಡೆ ನೋಡಿ ಆ ಥರ ಒಂದು ಎಂಟ್ರಿ ಇರುತ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅದೊಂದು ಎಂಟ್ರಿ ಇರುತ್ತೆ ಒಳಗಡೆ. ಅದೇಂದರೆ ಸೈಕ್ಲಾನ್ ಸೆಪ್ರೇಟರ್ ಒಳಗಡೆ ಬಂದಾಗ ನಮಗೆ ಈ ಒಂದು ಏನು ವಿರ್ಲಿಂಗ್ ಆ್ಯಕ್ಷನ್ ಆಗುತ್ತಲ್ಲ ಅಲ್ಲಿ ಆ ಒಂದು ಪೋರ್ಷನ್ ಬಂದಾಗ ಅಂದರೆ ಹೆವಿ ವಾಟರ್ ಪಾರ್ಟಿಕಲ್ಸ್ ಏನಂದರೆ ಆ ಒಂದು ಪ್ಲೇಟ್ಗೆ ಬಡಿದಾಗ ಅದು ಹೆವಿ ಡೆನ್ಸಿಟಿ ಇರ್ತಕ್ಕಂಥ ವಾಟರು ಕೆಳಗಡೆ ಬರುತ್ತೆ ಮತ್ತು ಲೈಟ್ ವೇಟ್ ಸ್ಟೀಮ್ ಏನಾಗುತ್ತೆ ಅಲ್ಲಿ ಸೆಪರೇಟ್ ಆಗಿ ಏನಂತಂದರೆ ಇಲ್ಲಿ ಮೇಲ್ಗಡೆ ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಏನಂತಂದರೆ ಒಂದು ಇದಿದೆ ಒಂದು ಇದು ಬರುತ್ತೆ ಒಂದು ಮೆಶ್ ಬರುತ್ತೆ. ಆ ಮೆಶ್ ಮುಖಾಂತರ ಏನಂತಂದರೆ ಹಾಕಿಬಿಟ್ಟು ಹೊರಗಡೆ ಬರುತ್ತೆ. ಓಕೆ, ತೋರಿಸ್ಬೇಕಂತಿದ್ದೀನಿ ನೋಡೋಣ. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪನೇ ಗ್ಯಾಪು, ಆ ಗ್ಯಾಪಲ್ಲಿ ನಾನು ಆಲ್ಮೋಸ್ಟ್ ಕವರ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಇದು ಬಂದುಬಿಟ್ಟು ಅಂದರೆ ಒಂದು ಮೆಶ್ ಇದೆ ಒಳಗಡೆ. ಸೊ ಆ ಮೆಶ್ ಮುಖಾಂತರ ಏನಂತಂದರೆ ಒಂದು ಸೈಕ್ಲಾನ್ ಸೆಪರೇಟರಿಂದ ಔಟ್ ಆಗುತ್ತೆ ಸ್ಟೀಮು. ಸೊ ಔಟ್ ಆದಮೇಲೆ ಏನಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನಾನು ಬಾಟಮಿಂದ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಇಲ್ಲಿ ಅಂದರೆ ನಂಬರ್ ಆಫ್ ಏನಂದರೆ ಒಂದು ಜಿಗ್ಜಾಗ್ ಪ್ಲೇಟ್ಸ್ ಕೊಟ್ಟಿರ್ತಾರೆ ಇಲ್ಲಿ ಇದ್ರ ಮೇಲ್ಗಡೆ ಅಂದರೆ ಸೈಕ್ಲಾನ್ ಸೆಪ್ರೇಟರ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಅದು ಬಂದುಬಿಟ್ಟು ಏನಂದರೆ ನಮ್ಮದು ಇದೊಂದು ಸೈಕ್ಲಾನ್ ಸೆಪ್ರೇಟರು. ಇದ್ರ ಮೇಲ್ಗಡೆ ಏನಿದೆ ಇದೊಂದು 2 ಸೆಟ್ ಆಫ್ ಪ್ಯಾಡ್ ಕೊಟ್ಟಿದ್ದಾರೆ. ಇದೇನಂದರೆ ಡೆಮಿಸ್ಟರ್ ಪ್ಯಾಡ್ ಅನ್ಬೋದು ನೀವು ಇದನ್ನು. ಅಂದರೆ ಇದೇನಿದೆ ಪ್ರೈಮರಿ ಒಂದು ಡೆಮಿಸ್ಟರ್ ಪ್ಯಾಡ್ ಅಂತಲೇ ಕರಿಬೋದು ಇದಕ್ಕೆ. ಓಕೆ, ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ನಿಮಗೆ ಅದೇ ಒಂದು ಪೋರ್ಷನ್ನು ನೋಡಿ ಈ ಥರ ಇರುತ್ತೆ. ಸೊ ಇದು ಬಂದುಬಿಟ್ಟು ಏನಂತಂದರೆ ಇದು ನಮ್ಮದು ಪ್ರೈಮರಿ ಡೆಮಿಸ್ಟರ್ ಪ್ಯಾಡ್ ಅಂತ ಹೇಳ್ಬೋದು ಇದನ್ನು. ಸೊ ಅಲ್ಲಿ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ಹಾಂ ಅಲ್ಲೇ ನಮ್ಮದು ಆಪ್ರೇಟರ್ ಒಂದು ಪಾಯಿಂಟ್ ಮಾಡ್ತಾ ಇದ್ದಾರೆ ನೋಡಿ ಅದು ಬಂದುಬಿಟ್ಟು ಅಂದರೆ ನಮ್ಮದು ಸೆಕೆಂಡರಿ ಅಂದರೆ ಒಂದು ಡೆಮಿಸ್ಟರ್ ಪ್ಯಾಡಲ್ಲಿ ಒಂದು 2ನೇ ಸೆಟ್ ಅದು. ಸೊ ಅದು ಬಂದುಬಿಟ್ಟು ಅದ್ರ ಮುಖಾಂತರ ಹಾದೋದಾಗ ನಮ್ಗೆ ಏನಂದರೆ ಒಂದು ಸ್ಯಾಚುರೇಟೆಡ್ ಸ್ಟೀಮ್ ಅಂದರೆ ಔಟ್ ಆಗುತ್ತೆ ಅಲ್ಲಿಂದ. ಸೊ ಅದು ನಮ್ದು ಏನಂದರೆ ಫೈನಲ್ ಏನಂದರೆ ಒಂದು ಪ್ರೈಮರಿ ಸೂಪರೇಟರ್ಗೆ ಅಲ್ಲಿ ಹೋಗುತ್ತೆ. ಗೊತ್ತಾಯ್ತಲ್ಲ, ಇದು ಬಂದುಬಿಟ್ಟು ಅಂದರೆ ಒಂದು ಸೆಕೆಂಡರಿ ಡೆಮಿಸ್ಟರ್ ಪ್ಯಾಡು, ಇದು ಬಂದುಬಿಟ್ಟು ಏನಂತಂದರೆ ನಮಗೆ ಪ್ರೈಮರಿ ಡೆಮಿಸ್ಟರ್ ಪ್ಯಾಡು. ಸೊ ಈ ಕಡೆ ಕೆಳಗಡೆ ಇದೆ. ಸೊ ಇದು ಬಂದುಬಿಟ್ಟು ಏನಂದರೆ ಒಂದು ಸೈಕ್ಲಾನ್ ಸೆಪರೇಟರು. ಓಕೆ, ಸೊ ಇನ್ನೊಂದು ಏನು ಇಲ್ಲಿ ತೋರಿಸ್ತಾ ಇದೀವಲ್ಲ ಇಲ್ಲೊಂದು ಏನು ಪಾಯಿಂಟ್ ಮಾಡಿದಾರಲ್ಲ ನಮ್ಮ ಆಪ್ರೇಟರ್ ಅಂತಂದರೆ ಇಲ್ಲಿ ನೋಡಿ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಡ್ರಮ್ ಸೇಫ್ಟಿ ವಾಲ್ವ್ ಇದೆ. LHS ಸೈಡಲ್ಲಿ ಬರುವಂಥ ಒಂದು ಏನಂತಂದರೆ ಒಂದು ಹೋಲ್ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಪಕ್ಕದಲ್ಲಿ ಏನಂತಂದರೆ ಇನ್ನೊಂದಿದೆ ಅದು ಬಂದುಬಿಟ್ಟು ಏನಂದರೆ ಒಂದು ಡ್ರಮ್ ಪ್ರೆಷರ್. ನಮ್ಮಲ್ಲಿ ಡ್ರಮ್ಮಲ್ಲಿ ಎಷ್ಟೊಂದು ಪ್ರೆಷರ್ ಬಿಲ್ಡಪ್ ಆಗ್ತಾಯಿದೆ ಅಂತಕ್ಕಂಥ ಒಂದು ಹೋಲಿಂದ ಅದನ್ನು ನಾವು ಹೊರಗಡೆ ಒಂದು ಮೇಜರ್ಮೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ. ಅಂದರೆ ಒಂದು ಹೊರಗಡೆ ಗೇಜ್ ಹಾಕಿರ್ತೀವಿ ಡ್ರಮ್ ಪ್ರೆಷರ್ ಗೇಜನ್ನು. ಸೊ ಅದ್ರ ಮುಖಾಂತರ ನಮಗೆ ಇಲ್ಲಿ ಒಳಗಡೆ ಎಷ್ಟು ಒಂದು ಪ್ರೆಷರ್ ಇದೆ ಅಂತಕ್ಕಂಥ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಓಕೆ, ಮತ್ತು ನಾವು ಈ ಕಡೆ ಏನಂದರೆ ಒಂದು LHS ಸೈಡಲ್ಲಿ ಇದೀವಿ ಇವಾಗ. ಸೊ RHS ಸೈಡಲ್ಲಿ ಏನಂತಂದರೆ ನಮಗೆ ಒಂದು ವೆಂಟ್ ಕೊಟ್ಟಿರ್ತಾನೆ ಅಂದರೆ ಸ್ಟೀಮ್ ಡ್ರಮ್ ವೆಂಟ್ ಕೊಟ್ಟಿರ್ತಾನೆ ಒಂದು. ಅದಾದ ನಂತರ ಒಂದು ಏನಂದರೆ RHS ಸೈಡಲ್ಲಿ ಇದೇನಂದರೆ RHS ಸೈಡಲ್ಲಿ ಇನ್ನೊಂದು ಏನಂತಂದರೆ ನಮಗೆ ಒಂದು ಡ್ರಮ್ ಸೇಫ್ಟಿಲಿ ಕೊಟ್ಟಿರ್ತಾನೆ ಇಲ್ಲಿ. ಓಕೆ, ಅದನ್ನು ನಿಮಗೆ ಏನಂತಂದರೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಏನಂದರೆ ನಮ್ಮದು ಇದೇನು ನಂಬರ್ ಆಫ್ ಟ್ಯೂಬ್ಸ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಇದೆಲ್ಲ ಬಂದುಬಿಟ್ಟು ಏನಂದರೆ ಒಂದು ಎಕ್ಸ್ಪ್ಯಾಂಡಿಂಗ್ ಮಾಡಿರ್ತಾರೆ. ಮತ್ತು ಕೆಳಗಡೆ ಏನಂತಂದರೆ ನಮ್ಮದು ಒಂದು ಮಡ್ ಡ್ರಮ್ ಇದೆ ಅಲ್ಲಿ. ಸೊ ಆ ಮಡ್ ಡ್ರಮ್ಗೆ ಏನಂತಂದರೆ ಒಂದು ಕನೆಕ್ಷನ್ ಬರುವಂಥ ಎಲ್ಲ ಟ್ಯೂಬ್ ಏನಿರುತ್ತಲ್ಲ ಅದು ಬ್ಯಾಂಕ್ ಜೋನ್ ಟ್ಯೂಬ್ ಅಂತಲೇ ಕರಿತೀವಿ ಅದನ್ನು. ಸೊ ಅವೇನಂತಂದರೆ ಎಕ್ಸ್ಪ್ಯಾಂಡಿಂಗಲ್ಲಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನೀವು ಯಾವ ರೀತಿ ಅಂದರೆ ಒಂದು ಸ್ವಲ್ಪ ಅಂದರೆ ಎಕ್ಸ್ಪೋಸ್ ಮಾಡಿದ್ದಾರೆ ಅಲ್ಲಿ ಡ್ರಮ್ಮಲ್ಲಿ, ಅದನ್ನು ನಿಮ್ಮ ಆ ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಏನಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಂತಂದರೆ ನಿಮಗೆ ಮಡ್ ಡ್ರಮ್ಮಲ್ಲಿ ಏನೇನು ಒಂದು ಸ್ವಲ್ಪ ಕನೆಕ್ಷನ್ ಬರುತ್ತೆ ಮತ್ತು ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಡೌನ್ ಕಮ್ಮರ್ ಆಗಲಿ ಮತ್ತು ಇನ್ನೊಂದು ಏನಂತಂದರೆ ಒಂದು ಇದು IBD ಕನೆಕ್ಷನ್ ಇಂಟರ್ಮೀಡಿಯೇಟ್ ಬ್ಲೋ ಡೌನ್ ಕೊಡಬೇಕಾದ್ರೆ ನಮಗೆ ಅಲ್ಲಿಂದ ಬರುತ್ತೆ. ಯಾಕಂದರೆ ಇದು ಬೈ ಡ್ರಮ್ ಆಗಿರೋದ್ರಿಂದ ನಮಗೆ ಸ್ಟೀಮ್ ಡ್ರಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು IBD ಬರೋದಿಲ್ಲ ಇಲ್ಲಿ ಕನೆಕ್ಷನು. ಸೊ ಅದನ್ನು ನಿಮಗೆ ಏನಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೊತ್ತಾಗಿದೆ ಅಂದ್ಕೊತೀನಿ. ಮತ್ತು ಇದರಿಂದ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಮತ್ತೆ ಹೆಚ್ಚಿನ ವಿಡಿಯೋ ನಿಮಗೆ ಬೇಕಾದರೆ ಯಾವುದಾದ್ರೂ ವಿಷಯದ ಬಗ್ಗೆ ಬೇಕಾದರೆ ಅದನ್ನು ಕಾಮೆಂಟ್ ಮಾಡಿ, ನಾನು ಅದನ್ನು ಮತ್ತೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಮರಿದೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೋಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು.